ನೀನು ಯಾವ ಕಡೆಯಿಂದ ಬಂದೆಯಪ್ಪ? ಬಲಗಡೆಯಿಂದ ಬಂದೆ ಕಣಪ್ಪ. ನಾಗಣ್ಣ, ನೀನು ಯಾವ ಕಡೆಯಿಂದ ಬಂದೆಯಪ್ಪ? ಎಡಗಡೆಯಿಂದ ಬಂದೆ ಕಣಪ್ಪ. ಮುಂದೆ ನಾನು ಏಳುಮಲೆ ಕೈಲಾಸದಲ್ಲಿ ನೆಲೆಗೊಂಡಾಗ ಹೆಣ್ಣೇಳು ಲಕ್ಷ ಗಂಡೇಳು ಲಕ್ಷ ಪರಶೆ ಬರುವಾಗ ನೀನು ಹಾದು ಬಂದ ಹಾದಿನ ಸರ್ಪನ ಹಾದಿ ಅಂತ ಹೇಳಿ ಒಂದು ಕಿರುಕಾಕು ಹಾಕ್ಲಿ. ನೀನು ನಡೆದ ಬಂದ ಹಾದಿನ ಬಸವನ ಹಾದಿ ಅಂತ ಹೇಳಿ ಒಂದು ಕಿರುಕಾಕು ಹಾಕ್ಲಿ. ನನ್ನ ಸನ್ನಿಧಾನಕ್ಕೆ ದಾರಿ ತೋರಿದ ಬಸವಣ್ಣ, ನಾನು ನೆಲೆಗೊಂಡಾಗ ನನ್ನ ದೇವಸ್ಥಾನದ ಮುಂಬಾಗಿಲಲ್ಲಿ ಕುಳಿತು ನಿನಗಿಷ್ಟವಾದ ಕಡಲೆ ಬೆಲ್ಲದ ಸೇವೆ ಮಾಡಿಸಿಕೊಂಡು 3 ಕಾಸಿನ ಧೂಪ ಹಾಕಿಸಿಕೊಂಡು ಶಾಶ್ವತವಾಗಿ ನೆಲೆಯೂರಪ್ಪ. ಮಹಾಪ್ರಸಾದ ತಂದೆ, ನಿನ್ನ ಕರುಣೆಯ ಕಡಲು ದೊಡ್ಡದಪ್ಪ. ನೀನೂ ಅಷ್ಟೇ ನನ್ನ ತಲೆಯ ದೆಸೆಯಲ್ಲಿ ಇದ್ದುಕೊಂಡು ಹೆಡೆ ಎತ್ತಿ ನನಗೆ ನೆರಳಾಗಿರು ನಾಗಪ್ಪ. ನನಗೆ ಸಲ್ಲುವ ಪೂಜೆ ನಿನಗೂ ಸಲ್ಲಲಿ. ಧನ್ಯನಾದೆ ತಂದೆ, ಧನ್ಯನಾದೆ.